ನಮಸ್ಕಾರ. ನೀವೆಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಮೈಸೂರ್ಗೆ ಹೋದಾಗ ಯಾವ್ಯಾವ ಮಿಸ್ಟೇಕ್ ಮಾಡ್ಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತೀರಾ. ಇಷ್ಟ ದಿನ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕಾದ್ರೆ ಅಥವಾ ಹೊಸಲು ತೊಳಿಬೇಕಾದ್ರೆ ಡಾಗಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಈ ತರ ನೋಡ್ತಿದ್ರಲ್ವಾ. ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ನ ಮಾಡೋಣ, ಇನ್ಫಾರ್ಮೇಶನ್ ನ ಕೊಡೋಣ ಅಂತ ಅನ್ಕೊಂಡಿದೀನಿ. 2 ವರ್ಷದಿಂದ ಹೋಗ್ಬೇಕು ಅಂತ ಇದ್ರು ಮನೆಯವರು. ಹೋಗೋದಿಕ್ಕೆ ಆಗಿರ್ಲಿಲ್ಲ ಆಯ್ತಾ. ಇವತ್ತು ನಾವು ಬೆಳಗ್ಗೆನೆ ನೆನ್ನೆನೆ ಇದನ್ನ ರೆಡಿ ಮಾಡ್ಕೊಂಡ್ವಿ. ಅಂದ್ರೆ ಚಾಮುಂಡಿ ಬೆಟ್ಟ ಇರ್ಬೋದು, ನಂಜನಗೂಡು, ಆಮೇಲೆ ಹಿಮದ್ಗೋಪಾಲ ಸ್ವಾಮಿ ಬೆಟ್ಟ ಎಲ್ಲಾನು ಕೂಡ ಕವರ್ ಮಾಡೋಣ ಅಂತ ಅನ್ಕೊಂಡ್ವಿ ಆಯ್ತಾ. ಆದ್ರೆ ಏನ್ ಮಾಡೋದು, ಆಗ್ಲೇ ಇಲ್ಲ. ಇವತ್ತು ಅರ್ಧಂಬರ್ಧ ಆಗಿದೆ ಕೆಲ್ಸಗಳು, ಅಂದ್ರೆ 50-50 ಆಗಿದೆ. ನಾನು ಹೇಳ್ದೆ 5:30 ಹೋಗ್ಬಿಡೋಣ, ಎಲ್ಲಾನು ಕವರ್ ಮಾಡಕ್ ಈಸಿ ಆಗುತ್ತೆ, ಟೈಮ್ ಜಾಸ್ತಿ ಸಿಗುತ್ತೆ ಅಂತ. ಮನೆಯವ್ರು ಹೇಳಿದ್ರು ಅಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲಮ್ಮ, ಆರಾಮಾಗಿ ಹೋಗೋಣ ಬಿಡು ಅಂತ ಅನ್ಬಿಟ್ಟು ಸರಿ ಅಂತ ಅನ್ಬಿಟ್ಟು ಡಾಗಿಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ನಂತರ ದೇವ್ರ ಪೂಜೆ ಕೂಡ ಮಾಡಿ ಇವಾಗ ನಾವು ಹೊರಟಿದ್ದು 9 ಗಂಟೆಗೆ. ಬರ್ತಿದ್ದಂಗೆನೆ ಕದಂಬ ಹೋಟ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಹೋದ್ವಿ. ಇವತ್ತೇನೋ ಚೌಚೌಬತ್ ತಗೊಂಡ್ಬಿಟ್ಟಿದೀನಿ ನಾನು. ಟೇಸ್ಟ್ ನೋಡೋಣ, ಯಾವಾಗ್ಲೂ ಮಸಾಲೆ ದೋಸೆ, ಇಡ್ಲಿ ಈ ತರನೇ ತಗೋತಾ ಇರ್ತೀನಲ್ವಾ, ಹಂಗಾಗಿ ಇವತ್ತು ಟೇಸ್ಟ್ ನೋಡೋಣ ಅಂತ ತಗೊಂಡಿದ್ದೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಈ ಕಾಫಿ ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂದ್ರೆ ಇದೇನೋ ಡಿಫ್ರೆಂಟ್ ಆಗಿತ್ತು ಗ್ಲಾಸು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಕಾಫಿ ಕುಡಿಯಕ್ಕಾಗತ್ತಾ ಅಂದೆ. ಅಯ್ಯೋ ಕೆಳಗಡೆ ಚಿಕ್ಕದಿದೆಯಮ್ಮ, ಅದೇನ ಅಷ್ಟೊಂದು ಅನ್ಸಲ್ಲ, ಬೇಕಾದ್ರೆ ನೀನು ಕುಡಿ ಅಂತ ಅಂದ್ರು. ಯಾಕೆಂದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಶುಗರ್ ಕಮ್ಮಿ ಕುಡಿತಾರೆ, ಕಹಿ ಕಹಿ ಅನಿಸ್ತಾ ಇರುತ್ತೆ ನನಗೆ. ಆದ್ರೂ ಸ್ವಲ್ಪನೇ 1-2 ಇದನ್ನ ಕುಡಿದ್ಬಿಟ್ಟು ಬಂದ್ವಿ. ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಮೈಸೂರ್ಗೆ ಹೋಗ್ಬೇಕಾದ್ರೆ ಎಷ್ಟೊಂದು ಮಿಸ್ಟೇಕ್ ನ ಮಾಡಿದೀವಿ ಗೊತ್ತಾ ಇವತ್ತು. ಮದ್ವಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಎಷ್ಟು ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದೀವಿ. 2 ವರ್ಷದಿಂದ. ಅವ್ರ ಕರ್ದಾಗ ನಾವ್ ಹೋಗ್ಬೇಕು ತಾನೆ, ನಾವ್ ಅನ್ಕೊಂಡ್ರೆ ಹೋಗಕ್ಕಾಗಲ್ಲ. ಎಷ್ಟ್ ಸಲ ಅನ್ಕೊಂಡಿದೀರ ನೀವು? ಅವ್ರ ಕಡೆಯಕ್ಕಿಂತ ನಿನ್ನಿಂದ ಹೋಯ್ತಾ ಇರೋದು. ಅವ್ರು ಕರಿತಾರೆ ಅನ್ನೋ ಗೊತ್ತಿಲ್ಲ, ನೀನು ಕರ್ಕೊಂಡು ಹೋಯ್ತಿ. ಮೊದಲನೇದು ಲೇಟ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದು ದಿನ ಆಯ್ತಾ. 9 ಗಂಟೆಗೆ ಹೊರಟ್ವಾ. ಅಲ್ಲಿ ಹೋಗೋ ಅಷ್ಟರಲ್ಲಿ 12 ಗಂಟೆ 12:30 ಆಗೋಯ್ತು. ಆಮೇಲೆ ತುಂಬಾ ಜನ ಇದಾರೆ. ಆಷಾಢದಲ್ಲಿ ಹೋಗಕ್ಕಾಗಲ್ಲ ಅಂತಾನೆ ಇವಾಗ ಹೋಗೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಅಲ್ಲ ಚಾಮುಂಡಿ ಬೆಟ್ಟ 17 ಕಿಲೋಮೀಟರ್. 17 ಇದ್ಯಾ? ಬಂದಿದೆ ಗೊತ್ತಾಗ್ಲಿಲ್ಲ ನಮ್ಗೆ ಮೈಸೂರ್ಗೆ ಅಲ್ವಾ. ಹೌದಾ, ಕಾರಿಂದ ಓಡ್ತಿದ್ ನಾನು ಓಡಿಸ್ತೀನಿ ಬಿಡಿ ಅಂದ್ರೆ ನೀವು ಬಿಟ್ರ ಎಲ್ಲೋದ್ರು ಕೊಡಲ್ಲ ಇವ್ರು. ಹಾ ಅನಾಗಿದೆ. ಮಾತಾಡ್ಬೇಕಾ ನೀವು? ಇಡಿಲ್ಲ ತೊಳಿ ಮಾತಾಡ್ರಿ. ಜಿಂಬಾಡಿ ತೋರ್ಸಿ. ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಸಲಿನೂ ಬರ್ಬೇಕಾದ್ರೆ ಮನೆಯವ್ರು ಗೊತ್ತಿರೋ ಒಂದು ರೂಟಲ್ಲೇ ನಾವು ಬಂದ್ಬಿಡ್ತೀವಿ. ಈ ಸಲ ಮಕ್ಳು ಮ್ಯಾಪ್ ಹಾಕ್ತಿವಿ ಅದ್ರಲ್ಲೇ ಹೋಗೋಣ ಅಂತಂದ್ರ, ಸರಿ ಏನೋ ಶಾರ್ಟ್ ಕಟ್ ಇರ್ಬೋದು ಅಂತ ಅನ್ಬಿಟ್ಟು ನಾವು ಅವ್ರ ಮ್ಯಾಪ್ ನ ನೋಡ್ಕೊಂಡು ಹೋದ್ರೆ ಅಲ್ಲಿ ಕ್ಲೋಸ್ ಆಗಿತ್ತು. ಇದು ಫಾರೆಸ್ಟ್ ಅವರು ಕ್ಲೋಸ್ ಮಾಡಿದಾರಂತೆ, ಹಂಗಾಗಿ ಈ ಗೇಟ್ ಕ್ಲೋಸ್ ಆಗಿದೆ. ಇನ್ನ ಇಬ್ರು ಅಂದ್ರೆ ಕಾರಲ್ಲಿ ವೆಯ್ಟ್ ಮಾಡ್ತಿದಾರೆ ನೋಡಿ, ಅವ್ರು 1/2 hour ಇಂದ ವೆಯ್ಟ್ ಮಾಡಿದ್ರು. ನಾವು ಹೋಗಿ ಒಂದ್ 5 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಆ ಕಡೆಯಿಂದ ವಾಚ್ಮೆನ್ ಬಂದ್ರು. ಈ ರೋಡಲ್ಲಿ ಅವಾಗ್ಲೇ 6 ರಿಂದ 7 ತಿಂಗಳಾಯ್ತು ಸರ್ ಕ್ಲೋಸ್ ಆಗಿ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಮಾಮೂಲಿ ನಾವು ಹೋಗ್ತಿದ್ವಲ್ವಾ ಅದೇ ರೋಡಲ್ಲಿ ಸ್ವಲ್ಪ ಬಳಸ್ಕೊಂಡು ಬರೋದಕ್ಕೆ ಲೇಟ್ ಆಯ್ತು. ಹಂಗಾಗಿ ಈ ಗೂಗಲ್ ಮ್ಯಾಪ್ ನ ನಂಬ್ಕೊಂಡ್ರೆ ಇದೇ ಕತೆ. ಮನಸ್ಸಲ್ಲಿ ಏನೇನೋ ಜೋಕ್ಸ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟು ಸೀದಾ ನಾವು ಯಾವಾಗ್ಲೂ ಹೋಗ್ತಿದ್ವಲ್ವಾ ಅದೇ ರೂಟಲ್ಲಿ ಹೋದ್ವಿ. ಆಮೇಲೆ ನಮ್ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಪ್ಲಾನ್ ಇತ್ತು. ಸರಿ ಅಂತ ಅನ್ಬಿಟ್ಟು ಹೊರಟಿದೀವಿ ಇವಾಗ ದರ್ಶನ ಮಾಡೋದಕ್ಕೆ. ಆದ್ರೆ ಕೆಲವೊಂದ್ಸಲಿ ಹಿಂಗ ಆಗತ್ತೆ ಅಲ್ವಾ, ಅಲ್ಲೇ ಬರ್ಬೇಕಾದ್ರೇನೆ ಒಂದ್ ಬೋರ್ಡ್ ಹಾಕಿದ್ರೆ ನಮಗೂ ಯೂಸ್ ಆಗ್ತಿತ್ತು. ಓಹ್ ಈ ರೂಟು ಕ್ಲೋಸ್ ಆಗಿದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇತ್ತು. ಏನು ಹಾಕಿಲ್ಲ ಅವರು. ಹಂಗಾಗಿ ಇಲ್ಲಿ ಬಂದು ಮತ್ತೆ ತಿರುಗಿಸ್ಕೊಂಡು ಮತ್ತೆ ಒಂದ್ ರೌಂಡ್ ಹಾಕೊಂಡು ಬರಂಗಾಯ್ತು. ಇದೊಂದು ಮಿಸ್ಟೇಕ್ ಆಯ್ತು. ಮತ್ತೆ ಲೇಟ್ ಆಗಿ ದಿನ ಸ್ಟಾರ್ಟ್ ಮಾಡಿದ್ದು ಒಂದು ಮಿಸ್ಟೇಕ್ ಆಯ್ತು. ಇದೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ದರ್ಶನ ಅಂತೂ ಸೂಪರ್ ಆಗೈತು. ನಾನ್ ಅನ್ಕೊಂಡೆ ಈ ರೂಟಲ್ಲಿ ಒಬ್ರು ಬರ್ತಾ ಇಲ್ವಲ್ಲ, ಸಂಡೇ ಅಲ್ವಾ ಹಂಗಾಗಿ ಕಮ್ಮಿ ಇರ್ಬೋದು ಜನ ಅಂತ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಜನ ಇದಾರೆ ಅಂತ. ಅಷ್ಟು ಜನ ಇದ್ರು ದರ್ಶನ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಫಾರೆಸ್ಟ್ ರೋಡ್ ಕ್ಲೋಸ್ ಮಾಡಿದ್ದಾರೆ. ಒಂದೇ ಒಂದ್ ರೋಡ್ ಮಾತ್ರ ಇದೆ, ಅದು ಪಾರ್ಕ್ ಪಕ್ಕ ಇರೋ ಅಂತದ್ದು ಅಂತ ಹೇಳಿದಾರೆ. ಅಲ್ಲಿ ಹೋದ್ರೆ ಮಾತ್ರ ನಿಮ್ಗೆ, ಇಲ್ಲಾಂದ್ರೆ ಸರ್ಕಲ್ ನ ಸುತ್ಕೊಂಡ್ ಬರ್ಬೇಕು ಅಂತ ಕೂಡ ಹೇಳಿದಾರೆ. ಸೆಕ್ಯೂರಿಟಿ ಸಿಕ್ಕಿದ್ರು. ಆವಾಗ್ಲೇ 7 months ಆಯ್ತಂತೆ ಕ್ಲೋಸ್ ಮಾಡಿ. ಹಂಗಾಗಿ ಇವಾಗ ಪಾರ್ಕ್ ಪಕ್ಕ ಒಂದ್ ರೋಡ್ ಇದೆ, ಅದ್ರಲ್ಲಿ ಹೋಗಿ ಅಂತ ಹೇಳಿದಾರೆ. ಹಂಗಾಗಿ ಹೋಗ್ತಾ ಇದೀವಿ. ನಮ್ಗೆ ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದ್ವಾ, ಇದು ಹತ್ರ ಆಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ನಿರಾಸೆ ಆಯ್ತು. ಮತ್ತೆ ಇವಾಗ ಕಾರ್ನ ತಿರುಗಿಸ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅದ್ಯಾವ ಪಾರ್ಕು ಅಂತ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಅದ್ಯಾವ ಪಾರ್ಕು ಅಂತ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಇಲ್ಲ ರೀ, ಯಾವ್ದು ಹೆಸರು, ಕೆಂಪು ಚೆಲುವ ಮಣ್ಣಿ
ಕೆಂಪು ಚೆಲುವರ ವಾಜಮಣಿ ನಗರ. ಇಲ್ಲಿ ನೀವು ತಿರ್ಗಿಸ್ಕೊಂಡ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು. ಇದೇ ಪಾರ್ಕು, ಇಲ್ಲಿ ಪಾರ್ಕ್ ಇದೆ ನೋಡಿ. ಇಲ್ಲಿ ಗಾಡಿ ತಿರ್ಗಿಸ್ಕೊಂಡು ಇದುವರೆಗೂ ಸ್ಟ್ರೈಟ್ ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಈ ರೋಡಲ್ಲಿ ಬಂದ್ರೆ ಅಲ್ಲೆಲ್ಲೂ ನೀವು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಆ ರೋಡ್ಗೆ ಹೋಗ್ಬೇಡಿ, ಈ ರೋಡಲ್ಲಿ ಬನ್ನಿ. ಇಲ್ಲಿ ಪಾರ್ಕ್ ಇದೆಯಲ್ಲ, ಇಲ್ಲಿ ಲೊಕೇಶನ್ ಕರ್ಕೊಂಡು ಹೋಗಿರೋದು. ಇಲ್ಲೇ ಹೋಯ್ತಾ ಇದ್ದಿದ್ ನಾವು ಪ್ರತಿ ಸಲ ಇಲ್ಲೇ ಹೋಗ್ತಿದ್ದು. ಈ ಸಲ ನೋಡೋಣ ಲೊಕೇಶನ್ ಹಾಕೊಂಡು ಯಾವ ದಾರಿ ಹತ್ರ ಆಗತ್ತೆ ಅಂತ ಹೋದ್ವಲ್ಲ, ಅದಕ್ಕೆ ಆ ದಾರಿಲಿ ಕ್ಲೋಸ್ ಆಗಿತ್ತು. ಹಂಗಾಗಿ ಇಲ್ಲಿ ಹೊರಟಿದೀವಿ. ಬೆಟ್ಟ ಕಾಣಿಸ್ತಾ ಇದೆ. ಕಾರ್ನ ಪಾರ್ಕ್ ಮಾಡಿ ಇವಾಗ ದರ್ಶನ ಮಾಡೋಣ ಅಂತ ಹೊರಟಿದೀವಿ. 1000 ರೂಪಾಯಿ ಟಿಕೆಟ್ ಇದೆ, 200 ಇದೆ. ಫ್ರೀ ದರ್ಶನ ಇದೆಯಾ ಇಲ್ವಾ ಅಂತ ನನಗ್ ಗೊತ್ತಿಲ್ಲ. ಹಂಗಾಗಿ 9 ಶಕ್ತಿ ಅಂದ್ರೆ ಶಕ್ತಿ ಪೀಠಗಳಲ್ಲಿ ಇದು ಒಂದು ಮೈಸೂರಲ್ಲಿ ಇರೋ ಚಾಮುಂಡಿ ಬೆಟ್ಟ ಅಂತ ಕೂಡ ಹೇಳ್ತಾರೆ. ಅಷ್ಟೊಂದು ಶಕ್ತಿ ಇದೆ ಅಮ್ಮನ್ಗೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಮ್ಮನವ್ರನ್ನ. ಹಂಗಾಗಿ ಹೊರಟ್ವಿ. ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಹೋಗ್ಬೇಕಾದ್ರೆ ಏನು ತಗೊಳಲ್ಲ, ಅಂದ್ರೆ ಪೂಜೆ ಸಾಮಾನು ಏನಾದ್ರು ಬೇಕಿದ್ರೆ ತಗೋಬಹುದು. ಮಡ್ಲಕ್ಕಿ ಇರ್ಬೋದು, ಅದೆಲ್ಲಾನು ಕೂಡ ಮಾಡ್ತಿರ್ತಾರೆ. ಹಂಗಾಗಿ ಲೈನಲ್ಲಿ ಇತ್ತು, ಲೈನಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಅಲ್ಲಿ ಹೇಳಿದ್ರು 200 ರೂಪಾಯಿ ತಗೊಂಡ್ರೆ 3 ಅವರ್ ಆಗುತ್ತೆ ಅಂತ. ನನಗೇನೋ ಅನ್ಸ್ಲಿಲ್ಲ ಆ ತರ. ಹಂಗಾಗಿ ಹೋದ್ವಿ. ಒಂದ್ ಹಾಫ್ ಅನ್ ಅವರ್ ಅಷ್ಟೇನೆ ಟಕ್ ಅಂತ ಅನ್ಬಿಟ್ಟು ಅಂದ್ರೆ ಲೈನ್ ಎಲ್ಲ ಮೂವ್ ಆಗ್ಬಿಡ್ತು. ಆಯ್ತಾ, ಒಂದೇ ಕಡೆ ನಿಂತ್ಕೊಳ್ಳೋದು ಆತರ ಆದ್ರೆ ಬಿಸಿಲೆಲ್ಲ ಹೊಡಿತಿತ್ತಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಬೇಗ ಲೈನ್ ಮೂವ್ ಆಗಿರೋದ್ರಿಂದ ನಮ್ಗೆ ಹಾಫ್ ಅನ್ ಅವರ್ ಅಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಆಮೇಲೆ 2 ಗಂಟೆ ಆಗಿರೋದ್ರಿಂದ ಈ ಕಡೆಯಿಂದಾನೇ ಬಿಟ್ಬಿಟ್ರು ಎಲ್ಲಾರ್ನು. ಆಯ್ತಾ, ಧರ್ಮದ ದರ್ಶನ ಇತ್ತಾ ಇಲ್ವಾ ಅಂತ ನನಗೆ ಆ ಕಡೆ ನೋಡೋದಕ್ಕೆ ಹೋಗ್ಲಿಲ್ಲ ನಾನು, ಟಿಕೆಟ್ ತಗೊಂಡಿದ್ವಲ್ಲ. ಹಂಗಾಗಿ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಅಮ್ಮನವ್ರನ್ನೆಲ್ಲ ಇದ್ ಮಾಡ್ಕೊಂಡು ನಿಮ್ಗೂ ಕೂಡ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಚಾಮುಂಡಿ ಅಮ್ಮ. ಇವನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಬಂದ್ವಿ. ಹೊರಡ್ಬೇಕಾದ್ರೆ ಇಮ್ಮನ್ ಸ್ವಾಮಿ ಬೆಟ್ಟಕ್ಕೆ ಲೇಟ್ ಆಗುತ್ತೆ ಅಂತ ಅನ್ಬಿಟ್ಟು ನಿಂತಿದ್ವಿ. ಮನೆಯವ್ರು ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ರ, ಸರಿ ಅಂತ ಅನ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೇ ಲೇಟ್ ಆಗೋಯ್ತು. ಆಮೇಲೆ ಏನಾದ್ರು ಫೇಸ್ ಪ್ಯಾಕು ಅದೆಲ್ಲ ಇದೆ ಅಲ್ಲಿ, ಅಂದ್ರೆ ಗೌರ್ಮೆಂಟ್ ಅವ್ರದೇನೆ. ಅಲ್ಲಿ ಹೋದ್ವಿ. ಅವರು ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡಿ ಚಂದುಗೆ ನೋಡ್ತಾ ಇದ್ರು. ಅಲ್ಲೇ ಲೇಟ್ ಆಗೋಯ್ತು. ಆಮೇಲೆ ಏನಾಯ್ತು ಏನು ಅಂತ ಅನ್ಬಿಟ್ಟು ಹೇಳ್ತೀನಿ. ನಾನಿಲ್ಲಿ ದೇವ್ರ ಸಾಮಾನ್ಗೆ, ದೇವ್ರ ಮನೆಗೆ ಬೇಕಾಗಿರೋಂತ ಉದ್ಗಡ್ಡಿ ಇರ್ಬೋದು, ಆಮೇಲೆ ಧೂಪ ಇರ್ಬೋದು, ಇದನ್ನ ತಗೊಂಡು ಟ್ರೈ ಮಾಡಿ ನೋಡಿ. ಫೇಸ್ಗೆಲ್ಲ ತುಂಬಾ ಒರಿಜಿನಲ್ ಇದು, ಯಾವ್ದೇ ರೀತಿ ಕೆಮಿಕಲ್ ಹಾಕಿಲ್ಲ ನಾವು. ರಿಸಲ್ಟ್ ಬಂದಿಲ್ಲ ಅಂದ್ರೆ 100% ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸರಿ ಅಂತ ಅನ್ಬಿಟ್ಟು, ನನ್ ಮಗನ್ ಸ್ವಲ್ಪ ಪಿಂಪಲ್ಸ್ ಇದೆಯಲ್ಲ ಅಂತ ಅನ್ಬಿಟ್ಟು ಬೇಕಾ ಅಂತ ಕೇಳ್ದೆ. ತಗೊಳಮ್ಮ ಅಂತ ಅಂದ. ಸರಿ ಅಂತ ಅನ್ಬಿಟ್ಟು ಅದನ್ನ ತಗೊಂಡೆ. ಇಲ್ಲೇ ಲೇಟ್ ಆಗಿದ್ದು ನಮ್ಗೆ. ಇದೇ ಮಿಸ್ಟೇಕು, ಇದು ಒಂದ್ ಮಿಸ್ಟೇಕು. ಬೆಂಗಳೂರ ಲೇಟ್ ಆಗ್ಬಿಟ್ಟಿದ್ ಮಿಸ್ಟೇಕು. ಅಯ್ಯೋ, ಒಂದ್ರ ಮೇಲೆ ಒಂದ್ ಮಿಸ್ಟೇಕ್ ಮಾಡಿ ಇವತ್ತು ಗೋಪಾಲಸ್ವಾಮಿ ಬೆಟ್ಟನ ನೋಡೋದನ್ನ ತಪ್ಪಿಸ್ಕೊಂಡ್ವಿ. ಒಂದ್ ತರ ಒಳ್ಳೇದೇ ಆಯ್ತು. ಯಾಕೆಂದ್ರೆ ಇನ್ನೊಂದ್ ದಿನ ಸ್ಟೇ ಮಾಡಿ ಬೆಳಿಗ್ಗೆನೆ ದರ್ಶನ ಮಾಡುವಂತ ಅವಕಾಶ ನಮ್ಗೆ ಸಿಕ್ತು ಅಂತ ಹೇಳ್ಬೋದು. 8:30 ಓಪನ್ ಅಂತೆ. ಹಂಗಾಗಿ ಹೋಗೋಣ ಬೆಳಿಗ್ಗೆನೆ ಅಂತ ಅನ್ಬಿಟ್ಟು ನಾವು ಕೂಡ ಇದ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾವ್ ಯಾವ ರೂಮ್ ಅಲ್ಲಿ ಇದ್ವಿ ಅಥವಾ ಎಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ಯಾವ ತರ ಇತ್ತು ರೂಮು, ಆಮೇಲೆ ಪ್ಯಾಲೇಸ್ ಪಕ್ಕ ಮಾಡಿದ್ವಾ, ಎಲ್ಲಿ ಮಾಡ್ಕೊಂಡಿದ್ವಿ ಅನ್ನೋದೆಲ್ಲಾನು ಕೂಡ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ನೋಡ್ತಾ ಇದ್ರಲ್ವಾ ಎಷ್ಟ್ ಚೆನ್ನಾಗಿದೆ. ಇಲ್ಲಿವರೆಗೂ 3 ನಿಮಿಷಪ್ಪ ಲೇಟ್ ಆಗಿದ್ದು. 3 ನಿಮಿಷಕ್ಕೆ ಟಿಕೆಟ್ ಕೌಂಟರ್ ನ ಕ್ಲೋಸ್ ಮಾಡ್ಬಿಟ್ರು. 4 ಗಂಟೆ ಮೇಲೆ 1 ನಿಮಿಷ ಆದ್ರೂ ಟಿಕೆಟ್ ಕೊಡಲ್ವಂತೆ. ಅಲ್ಲೇ 1 ಅವರ್ 1.5 ಅವರ್ ನಾವು ಕಾಲ ಕಳೆದ್ವಿ. ಈಚೆ ಕಡೆನೆ ಕೂತ್ಕೊಂಡು. ಏನು ಮಾಡಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಾನೆ ಅನ್ಕೊಬೇಕು. ಜಸ್ಟ್ 3 ಮಿನಿಟ್ಸ್ ಅಲ್ಲಿ ಎಷ್ಟು ಟೈಮ್ಗೆ ವ್ಯಾಲ್ಯೂ ಇದೆ ಅಲ್ವಾ. 3 ನಿಮಿಷ ಲೇಟ್ ಆಗಿದ್ದಕ್ಕೆ ಬಸ್ ಹೋಗ್ತಾ ಇದೆ. ಖಾಲಿ ಬಸ್ ಹೋದ್ರು ಪರವಾಗಿಲ್ಲ, ಆದ್ರೆ ಟಿಕೆಟ್ ಕೌಂಟರ್ ಕ್ಲೋಸ್ ಆದ್ಮೇಲೆ ಯಾರನ್ನು ಕೂಡ ಬಿಡಲ್ಲ ಇಲ್ಲಿ. ಎಷ್ಟೇ ದುಡ್ಡಿದ್ರು ಅಷ್ಟೇ, ಎಷ್ಟೇ ದೊಡ್ಡ ವೆಹಿಕಲ್ ಇದ್ರು ಅಷ್ಟೇನೆ, ಯಾರನ್ನು ಇಲ್ಲಿ ಮೇಲ್ ಬಿಡಲ್ಲ. ಗೌರ್ಮೆಂಟ್ ವೆಹಿಕಲ್ ಅಲ್ಲೇ ಹೋಗ್ಬೇಕು, ಗೌರ್ಮೆಂಟ್
ಗವರ್ಮೆಂಟ್ ವೆಹಿಕಲ್ ಅಲ್ಲೇ ಬರ್ಬೇಕು ಇಲ್ಲಿ. ಹಂಗಾಗಿ ಬಜ್ಜಿ ಅಂತೂ ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಊಟ ಮಾಡದೆ ನಾವು ಬೇಗ ಕ್ಲೋಸ್ ಆಗ್ಬಿಡುತ್ತೆ ಅಂತ ಬಂದಿದ್ವಲ್ಲ, ಹಂಗಾಗಿ ಇಲ್ಲೇನೆ ಮಕ್ಕಳೆಲ್ಲ ಬಜ್ಜಿ ತಗೊಂಡು ತಿಂತಾ ಇದ್ದಾರೆ. ಆಲೂಗೆಡ್ಡೆ ಬಜ್ಜಿ ತುಂಬಾ ಇಷ್ಟ ಆಯ್ತು. ನಾನು ಎಷ್ಟೋ ವರ್ಷ ಆಗಿತ್ತು ತಿಂದು. ತಿಂದ್ಮೇಲೆ ತುಂಬಾ ಇಷ್ಟ ಆಯ್ತು ನನಗೆ. ಅಲ್ಲಿಂದ ಮತ್ತೆ ನಾವು ಅಲ್ಲೇನೆ ಗುಂಡ್ಲುಪೇಟೆಲಿ ರೂಮ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಮಕ್ಳೆಲ್ಲ ಹೇಳ್ತಿದ್ರು ಪ್ಯಾಲೇಸ್ ಎಲ್ಲ ನೋಡ್ದಂಗಾಗತ್ತೆ, ಇನ್ನೇನು ಮೈಸೂರಿಗೆ ಹೋಗ್ಬಿಡೋಣ ಅಂತ ಅನ್ಬಿಟ್ಟು. ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.